ಅರ್ಜೆಂಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕಾಗಿತ್ತು. ಸಿಗ್ತೀರಾ? ಏನಂತ ವಿಷಯ? ನಾನು ಮಾಡಿಸ್ಕೊಟ್ಟ ಡೆತ್ ಸರ್ಟಿಫಿಕೇಟ್ ನಿಮ್ಗೆ ಯೂಸ್ ಆಯಿತು ತಾನೇ? ಅದರಿಂದ ನಿಮ್ಮ ಕೆಲಸ ತುಂಬ ಈಸಿಯಾಗಿರ್ಬೇಕಲ್ಲ? ಇಲ್ಲ, ಎಲ್ಲ ಹಾಳಾಗೋಗಿದೆ. ನಾ ಮಾಡಿರೋ ಪ್ಲ್ಯಾನ್ ಅವನಿಗೆ ಗೊತ್ತಾಗಿ ಅಕೌಂಟಲ್ಲಿರೋ ಎಲ್ಲ ದುಡ್ಡು ಅವನು ದೋಚ್ಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಮುಂದಕ್ಕೆ ಏನು ಮಾಡಬೇಕು ಅಂತ ನೀವೇ ನನಗೆ ಹೇಳಬೇಕು. ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ, ಆದರೆ ನಿಮ್ಮ ಕ್ರಿಟಿಕಲ್ ಕಂಡೀಷನ್ ನೋಡಿ ನಾನು ಬರ್ತೀನಿ. ಬನ್ನಿ, ಸಿಗ್ತೀನಿ. ನಿಮ್ದೇನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ತೀನಿ. ನನಗೆ ಫ್ರೆಂಡ್ಶಿಪ್ ಬಹಳ ಮುಖ್ಯ ಶಶಾಂಕ್, ಉಳಿದದ್ದೆಲ್ಲ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಈಗಲೇ ಬರ್ತೀನಿ. ಓಕೆ, ಬಾಯ್. ಓಹೋ, ಬರಬೇಕು ಮಾಜಿ MLA ಸಾಹೇಬ್ರು, ಭವಿಷ್ಯದ MLA ಅವರು. ಏನು ಸಮಾಚಾರ? ಕೂತ್ಕೊಳ್ಳಿ. ಸ್ಟೇಷನಿಗೆ ಬರೋರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ರೀ ಸ್ವಾಮಿ, ನೀವು ಹಿಂದೆ ಸ್ಟೇಷನ್ಗೆ ಬಂದಾಗಲೇ ನಾನೇನಂತ ಹೇಳಿದ್ದೀನಿ, ಮತ್ತೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ನಾವು ಡಿಸ್ಕಸ್ ಮಾಡಕ್ಕೆ ಬಂದಿಲ್ಲ. ಕೊಡೋ ಕಂಪ್ಲೇಂಟ್ನ ತೊಗೊಂಡ್ರೆ ಸಾಕು. ಏನಂತ ಕಂಪ್ಲೇಂಟ್ ಕೊಡಬೇಕು? ನನಗೆ ಯಾರೋ ಬೆದರಿಕೆ ಕರೆ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಕಂಡು ಹಿಡಿಬೇಕು. ಕಂಡು ಹಿಡಿಯೋಣ ಬಿಡಿ, ನಾವಿರೋದೇ ಅದಕ್ಕಲ್ವೇ. ಹೌದು, ಯಾರಿಂದ ಬೆದರಿಕೆ ಕರೆ ಬರ್ತಿದೆ? ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಮನೆಗೆ ಬಂದು ಹೋದಾಗಿಂದ. ಏನಂತ ಬೆದರಿಕೆ ಆಗ್ತಾ ಇದ್ದಾರೋ? ನಮ್ಮ ಪಕ್ಷದ ಅಧ್ಯಕ್ಷರ ಮಾತಿಗೆ ಬೆಲೆ ಕೊಡದೇ ಇದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕೆಟ್ಟದಾಗ ಮಾತಾಡಿದ್ದು ಅಲ್ಲದೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ಅಲ್ರಿ ಸ್ವಾಮಿ, ನಿಮ್ಮ ಪಕ್ಷದವ್ರ ಮೇಲೆ ನೀವೇ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀರಲ್ಲ, ಇದರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಅನಿಸ್ತಾ ಇಲ್ವಾ? ಸುಮ್ಮನೆ ನಿಮ್ಮ ಪಕ್ಷದವ್ರನ್ನ ನೀವೇ ಎದುರಾಕೊಂಡು ಇನ್ನೊಂದು ಪ್ರಾಬ್ಲಮ್ನ ಮೈ ಮೇಲೆ ಎಳ್ಕೊತಾ ಇದ್ದೀರಾ ಅನಿಸ್ತಾ ಇದೆ. ಸುಮ್ಮನೆ ನಿಮ್ಮ ಪಕ್ಷದ ಅಧ್ಯಕ್ಷ ಹತ್ರ ನೇರವಾಗಿ ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದು. ಇಷ್ಟ್ರ ಮೇಲೆ ನಿಮ್ಮ ಇಷ್ಟ. ಬೆದರಿಕೆ ಆಗ್ತಿರೋದು ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕಂತಾನೆ ಕಂಪ್ಲೇಂಟ್ ಕೊಡ್ತಾ ಇರೋದು. ಹೇಳಿದ್ನಲ್ಲ ಸಾಹೇಬ್ರೆ, ನಾವು ಕಂಡುಹಿಡಿಯೋದಕ್ಕೆ ಇರೋದು ಅಂತ. ಈ ಹಿಂದೆ ಇದೇ ಮಾತನ್ನು ಹೇಳಿ ನಾನು ಕೊಟ್ಟ ಕಂಪ್ಲೇಂಟ್ನ ಡಸ್ಟ್ಬಿನ್ನಿಗೆ ಹಾಕಿದ್ರಿ. ಈಗಲೂ ಅದೇ ಕೆಲಸ ಮಾಡಿಬಿಡಿ ತಾವು. ಏನು ನಿಮ್ಮ ಮಾತಿನ ಅರ್ಥ? ನೋಡಿ, ಈ ಹಿಂದೆ ಏನಾಗಿತ್ತು ಅನ್ನೋದು ಅವಶ್ಯಕತೆ ಇಲ್ಲ. ನನಗೆ ಬೆದರಿಕೆ ಕರೆ ಯಾರು ಮಾಡಿದ್ದು ಅಂತ ಟ್ರೇಸ್ ಮಾಡಿ ಸಾಕು. ತುಂಬ ಉಪಕಾರ ಆಗುತ್ತೆ. ಓಕೆ ಮೇಡಮ್, ನಿಮಗೋಸ್ಕರ ಈ ಕೆಲಸ ಮಾಡಿಕೊಡ್ತೀನಿ. ಆದರೆ ಇನ್ನೊಂದು ಸಾರಿ ಈ ಸ್ಟೇಷನ್ಗೆ ಬಂದಾಗ ನಿಮ್ಮ ಯಜಮಾನ್ರು ನನ್ನ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಹೇಳಿ. ನೋಡಿ ಸೂರ್ಯ, ನಾವು ಬಂದಿದ್ದ ಕೆಲಸ ಆಯಿತು ತಾನೆ. ಸುಮ್ಮನೆ ಮಾತಾಡೋಕ್ಕೆ ಟೈಮ್ ವೇಸ್ಟ್ ಮಾಡಬೇಕು. ಟೈಮ್ ಬಂದಾಗ ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಬನ್ನಿ. ಈ ರೀತಿ ನಡ್ಕೊಂಡಿದ್ದಕ್ಕೆ MLA ಸ್ಥಾನ ಕಳ್ಕೊಂಡಿದ್ದು. ಅಧಿಕಾರ ಕಳ್ಕೊಂಡ್ರು ದಿಮಾಕ್ಕೇನು ಕಮ್ಮಿ ಇಲ್ಲ. ಆರ್ತಿವ್ರೆ, ಏನು ವಿಷಯ ಮಾಡ್ತಿದ್ದೀರಾ? ಇನ್ಸ್ಪೆಕ್ಟರ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸೂರ್ಯ ಅವರೇ. ನಿಮ್ಮ ಪಕ್ಷದಿಂದ ನಿಮ್ಗೇನಾದರೂ ತೊಂದರೆ ಆಗುತ್ತೇನೋ ಅಂತ. ಅದೇನು ಬೇಕಾದರೂ ಆಗಲಿ, ನಾನು ಅದಕ್ಕೆ ಹೆದರಲ್ಲ. ಆದರೆ ಇದ್ರ ಹಿಂದೆ ನನ್ನ ಕೈವಾಡ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಆ ಅನುಮಾನ ದೂರ ಆದರೆ ಸಾಕು. ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದರೆ ನನ್ನ ಅನಿಸಿಕೆ ಸುಳ್ಳಾಗದೇ ಇದ್ರೆ ಸಾಕು. ಏನು ನಿಮ್ಮ ಮನಸ್ಸಿಗೆ? ನನಗೆ ಬೆದರಿಕೆ ಕರೆ ಹಾಕಿದ್ದಾರೆ. ಆ ಕೆಲಸನ ನಮ್ಮವರೇ ಮಾಡಿರ್ಬೇಕೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ನಾನೇ ಮಾಡಿಸಿದ್ದೀನಿ ಅಂತ ಗೊತ್ತಾಗತ್ತಲ್ಲ, ಪಕ್ಷನೋ ವ್ಯಕ್ತಿನೋ ಅಂತ.
ಏ ಯಾರೋ ನೀನು ಬಿಡೋಣ ಬಿಡೋ ಬಿಡೋ ಮಗ ನೋಡ್ತೀರಾ ಹೊಡಿರ ಅಂತೇಳಿ ನೀವಾ? ಅತ್ತೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ಇನ್ನು ಸ್ವಲ್ಪ ಹೊತ್ತು ನೀವು ಇಲ್ಲೇ ಇದ್ರೆ ನಿಮ್ಮನ್ನ ಕೊಂದಾಕ್ಬಿಡ್ತಾರೆ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಸೂರ್ಯ ಅವ್ರನ್ನ ಇಂಥ ಪರಿಸ್ಥಿತಿಲಿ ಬಿಟ್ಟು ನಾನು ಬರಲ್ಲ ರಂಜಿತ್. ಅತ್ತೆ ಮಾವನವ್ರಿಗೆ ಏನೂ ಆಗಲ್ಲ, ನಮ್ಮ ಹುಡುಗರು ನೋಡ್ಕೋತಾರೆ. ನೀವು ಬನ್ನಿ ದಯವಿಟ್ಟು, ಪ್ಲೀಸ್ ಬನ್ನಿ ಅತ್ತೆ, ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ನೋಡಿ. ಮಾವನ್ನ ನಮ್ಮ ಹುಡುಗರು ಸೇಫ್ ಮಾಡ್ತಾರೆ. ನೀವು ದಯವಿಟ್ಟು ನಂತೆ ಬನ್ನಿ, ಬನ್ನಿ ಅತ್ತೆ, ಪ್ಲೀಸ್ ಬನ್ನಿ. ನನ್ನನ್ನು ಅವ್ರು ಕೊಂದ್ರೂ ಪರವಾಗಿಲ್ಲ, ನಾನು ಸೂರ್ಯ ಅವ್ರನ್ನ ಬಿಟ್ಟು ಎಲ್ಲೂ ಬರಲ್ಲ. ಅತ್ತೆ ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹುಡುಗರು ಇದ್ದಾರೆ, ನೋಡ್ಕೋತಾರೆ ನಿಮ್ಮ ಮಾವನ್ನ. ದಯವಿಟ್ಟು ಬನ್ನಿ ನೀವು. ಹೋಗಿ ಮೇಡಮ್, ಹೋಗಿ ಪ್ಲೀಸ್. ಸೂರ್ಯ ಅವ್ರಿಗೇನೂ ಆಗಲ್ಲ. ನೀವು ಇಲ್ಲೇ ಅವ್ರು ನಿಮ್ಗೆ ಕೊಂದ್ಬಿಡ್ತಾರೆ. ಪ್ಲೀಸ್ ಹೋಗಿ ಹೋಗಿ ಹೋಗಿ. ಅತ್ತೆ ಪ್ಲೀಸ್ ದಯವಿಟ್ಟು ಬನ್ನಿ, ಬನ್ನಿ ಕೂತ್ಕೊಳ್ಳಿ. ಸರ್ ಬನ್ನಿ ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ. ಆರ್ತಿ ಅವರು ಸೇಫ್ ಹೋಗಿದ್ರು ಸರ್, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಯಾರದು? ಯಾರು ಆ ಆರ್ತಿನ ನಮ್ಮ ಹುಡುಗರಿಂದ ಕಾಪಾಡಿದ್ದು? ಯಾರು ಇರ್ಬೋದು ಆ ಹೆಲ್ಮೆಟ್ ಹಾಕ್ಕೊಂಡು? ಅವನು ನಾವು ಆರ್ತಿ ಮೇಲೆ ಅಟ್ಯಾಕ್ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಏನಾಯ್ತು ಚಿದಂಬರಂ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತಾ? ನಾನು ಇಷ್ಟೊತ್ತು ಪಡ್ಕೊಂಡದ್ದೇನು? ಆರ್ತಿನ ಕೊಲೆ ಮಾಡೋದಕ್ಕೆ ನಮ್ಮ ಹುಡುಗರನ್ನ ಕಳಿಸಿದ್ವಿ. ಆದರೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲದೇನೆ ಆ ಆರ್ತಿನ ಯಾರೋ ಅಲ್ಲಿಂದ ಕಾಪಾಡಿದ್ದಾರೆ. ಅವ್ರು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು. ನನಗೆ ಚೆನ್ನಾಗಿ ಗೊತ್ತು ನೀವು ಯಾರ ಹೆಸರನ್ನ ಹೇಳ್ತೀರಾ ಅಂತ. ರಂಜಿತ್ ಹೆಸರು ಬಿಟ್ರೆ ಬೇರೆ ಯಾರು ನಿಮ್ಮ ಮನ್ಸಿಗೆ ಬರೋದೇ ಇಲ್ವಾ? ಕರೆಕ್ಟಾಗಿ ಗೆಸ್ ಮಾಡಿದೆ ನಿರೋಷ. ಹೌದು, ಆ ಆರ್ತಿನ ಕಾಪಾಡೋದಕ್ಕೆ ರಂಜಿತ್ ಬಿಟ್ರೆ ಬೇರೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಿಮಗೆಲ್ಲೋ ಹುಚ್ಚಿಡ್ತಿದೆ, ಅದಕ್ಕೆ 3 ಹೊತ್ತು ರಂಜಿತ್ ರಂಜಿತ್ ಅಂತ ಕನ್ವರಿಸ್ತಾ ಇರ್ತೀರಾ. ರಂಜಿತ್ತು ಆರ್ತಿನ ಕಾಪಾಡೋ ಹಾಗಿದ್ರೆ ಸೂರ್ಯನ್ ಯಾಕೆ ಒಬ್ಬನೇ ಬಿಟ್ಟು ಬರ್ತಿದ್ದ? ಕರೆಕ್ಟ್ ಮಗಳೇ. ಸೂರ್ಯನ ಬಿಟ್ಟು ಆರ್ತಿನ ಮಾತ್ರ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದು ಆದಿತ್ಯ ಮಾತ್ರ. ನಾವು ಬಿಟ್ಟಿರೋ ಹುಡುಗರಿಂದ ತಲೆ ತಪ್ಪಿಸ್ಕೊಂಡಿರೋ ಆದಿತ್ಯ ಅವ್ರ ಅಮ್ಮನ ಕಾಪಾಡೋದಕ್ಕೆ ಬಂದಿದ್ದಾನೆ ಅಂದ್ರೆ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ನೀ ನಂಬಿದ್ರು ಸರಿ, ಬಿಟ್ರು ಸರಿ, ಆರ್ತಿನ ಕಾಪಾಡಿರೋದು ಆದಿತ್ಯನೇ. ನಿಮಗೆ ನಿಮ್ಮ ಅನಿಸಿಕೆ ದೊಡ್ಡದಾದ್ರೆ ನನಗೆ ನನ್ನ ಅಭಿಪ್ರಾಯ ದೊಡ್ಡದು. ಸದ್ಯದಲ್ಲೇ ಗೊತ್ತಾಗುತ್ತಲ್ವಾ ಯಾರು ನಂಬಿಕೆ ಸತ್ಯ, ಯಾರು ನಂಬಿಕೆ ಸುಳ್ಳು ಅಂತ. ಯಾರು ಕಿಡ್ನ್ಯಾಪ್ ಮಾಡಿದ್ರೆ ಏನು ಬಂತು ಬಿಡು, ನಮಗಂತೂ ಲಾಭನೇ ಆಗಿದೆ, ಲಾಸ್ ಆಗಿಲ್ಲ. ಚಿದಂಬರಂ, ನಂಗೆ ನಿಮ್ಮ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ಆ ಆರ್ತಿನ ಕೊಲೆ ಮಾಡೋದ್ರಿಂದ ಯಾರೋ ತಪ್ಪಿಸಿದ್ರು ಅಂತ ಬಾಯ್ ಪಡ್ಕೊಂಡ್ರಿ. ಈಗ ನೋಡಿದ್ರೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಅವ್ರ ಲೆಕ್ಕಾಚಾರ ನಿಮಗೆ ಅರ್ಥ ಆಗದೆ ಇರಬಹುದು, ಆದ್ರೆ ನಮ್ಮ ಡ್ಯಾಡಿ ಕ್ಯಾಲ್ಕುಲೇಷನ್ಸ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೋಡು ನೋಡು ನನ್ನ ಮಗಳು ನನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ನಿರೋಷ, ಅರ್ಪಿತಾಗೆ ನಾವೇನು ಪ್ಲಾನ್ ಮಾಡಿದೀವಿ ಅನ್ನೋದನ್ನ ಬಿಡಿಸಿ ಹೇಳು. ಪೆದ್ದು ಮುಂಡೆದು ನಾವು ಹೇಳಿದ್ದೆ ಅರ್ಥ ಆಗ್ತಿಲ್ಲ ಅವಳಿಗೆ. ಕೋಪ ಬಂತ ಅರ್ಪಿತಾ? ಕೋಪ ಮಾಡ್ಕೋಬೇಡ.
ನನ್ನ ಮಗಳ ಬಾಯಲ್ಲಿ ನಿನಗೆ ನಮ್ಮ ಪ್ಲ್ಯಾನು ಕೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇ ಹೇಳ್ತೀನಿ ಕೇಳು. ಒಂದು ಸಾರಿ ನಾವು ಆರತಿ ಮೇಲೆ ಅಟ್ಯಾಕ್ ಮಾಡಿದರೆ ಅವಳು ಗಾಬರಿ ಬಿದ್ದು ಈ ರಾಜಕೀಯ ಸಹವಾಸ ಬೇಡ ಅಂತ ಎಲೆಕ್ಷನ್ನಿಂದ ಹಿಂದೆ ಸರಿತಾಳೆ. ನಾವು ಅವಳ ಮೇಲೆ ಅಟ್ಯಾಕ್ ಮಾಡ್ತಿದ್ದು ಅವಳಿಗಾಗಲಿ ಬೇರೆ ಇನ್ಯಾರಿಗೆ ಆಗಲಿ ಗೊತ್ತಾಗಲ್ಲ. ಯಾಕೆಂದರೆ ಸೂರ್ಯ ಅವಳ ಪಕ್ಕದಲ್ಲೇ ಇದ್ದ ನಾವು ಅಟ್ಯಾಕ್ ಮಾಡಿಸಿದಾಗ. ಸೂರ್ಯನ ಬಿಟ್ಟು ಬರೀ ಆರತಿ ಮೇಲೆ ಮಾತ್ರ ಯಾಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಜನ ಮಾತಾಡ್ಕೊಳಲ್ವಾ? ಜನ ಏನು ತಿಳ್ಕೊತಾರೆ? ಸೂರ್ಯನ ಪಕ್ಷದವರೇ ಆರ್ತಿನ ಕೊಲೆ ಮಾಡೋದಕ್ಕೆ ರೌಡಿಗಳನ್ನ ಕಳಿಸಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಆಗ ಆರ್ತಿಗೆ ಸೂರ್ಯನ ಮೇಲಿರೋ ಒಳ್ಳೆ ಅಭಿಪ್ರಾಯ, ನಂಬಿಕೆ ಹಾಳಾಗಿ ಹೋಗುತ್ತೆ. ಜೊತೆಗೆ ಸಮಾಜದಲ್ಲಿ ಸೂರ್ಯನಿಗೆ ಕಪ್ಪು ಚುಕ್ಕೆ ಅಂಟ್ಕೊಳ್ಳುತ್ತೆ. ಅವನ ಪಾರ್ಟಿಯವ್ರಿಗೂ ಸಹ ಅವನ ಮೇಲೆ ಬೇಜಾರಾಗತ್ತೆ. ಇನ್ನೇನು ನಾವು ಗೆದ್ದು ಬಿಟ್ವಿ, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಆ ರೂಲಿಂಗ್ ಪಾರ್ಟಿಯವರು ಎದೆ ತಟ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ರಲ್ಲ, ಈಗ ಯಾರಿಗೂ ಮುಖ ತೋರಿಸ್ತೇ ಓಡಾಡೋ ಪರಿಸ್ಥಿತಿ ಉಂಟಾಗತ್ತೆ. ಈಗ ಹೇಳು, ನನ್ನ ರಾಜಕೀಯ ಲೆಕ್ಕಾಚಾರ ಸರಿನೋ ತಪ್ಪು ಅಂತ? ನಿಮ್ಮ ಲೆಕ್ಕಾಚಾರ ಏನೋ ಸರಿಯಾಗೇ ಇದೆ, ಆದರೆ ಆರತಿ ಸೂರ್ಯನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊತಾಳೆ ಅನ್ನೋದು ಸುಳ್ಳು. ಹಾಗೊಂದು ವೇಳೆ ಅವಳೇನಾದರೂ ಸೂರ್ಯನ ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಂಡು ಮನೆ ಬಿಟ್ಟು ಆಚೆ ಬಂದರೆ ಮೊದಲು ಖುಷಿ ಪಡೋದು ನಾನೇ. ನೀವು ನಮ್ಮನ್ನ ಕಾಪಾಡಿದ್ದೇನೋ ಸರಿ, ಆದರೆ ಸೂರ್ಯ ಅವ್ರನ್ನ ಒಬ್ಬರನ್ನೇ ಬಿಟ್ಟು ಬಂದಿದ್ದೀವಲ್ಲ, ಆ ಪಾಪಿಗಳೇನಾದ್ರೂ ತೊಂದರೆ ಮಾಡಿದ್ರೆ? ಅವ್ರಿಗೇನು ಆಗಲ್ಲತ್ತೆ. ಮಾವನವ್ರನ್ನ ನಮ್ಮ ಹುಡುಗರು ಸೇಫ್ ಆಗಿ ಮನೆ ತಲುಪಿಸಿರ್ತಾರೆ. ಮತ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಬಿಡ್ಬೋದಾಗಿತ್ತಲ್ಲ, ಇಲ್ಲಿಗೆ ಕರ್ಕೊಂಡು ಬಂದ್ರಿ? ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು ಅತ್ತೆ, ಆದರೆ ಆ ರೌಡಿಗಳು ನಮ್ಮನ್ನ ಫಾಲೋ ಮಾಡಿ ಮತ್ತೆ ನಿಮ್ಗೆ ತೊಂದರೆ ಕೊಡ್ತಿದ್ರು. ಅದಕ್ಕೆ ಅವರು ದಾರಿ ತಪ್ಪಿಸೋದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಮತ್ ನಮ್ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಏನು ದಯವಿಟ್ಟು ಯಾವುದು ಕೇಳ್ಬಿಡಿ ಅತ್ತೆ. ನಿಮಗೆ ಗೊತ್ತಿರೋದ ಎಷ್ಟೋ ಸತ್ಯಗಳು ನನಗೆ ಗೊತ್ತಿದೆ, ಆದರೆ ಅದು ಯಾವ ಸತ್ಯಗಳನ್ನು ನಾನು ನಿಮ್ಗೆ ಹೇಳೋದಕ್ಕಾಗಲ್ಲ. ಸಮಯ ಬಂದು ನಾನೇ ಹೇಳೋವರೆಗೂ ದಯವಿಟ್ಟು ಏನು ಕೇಳಬೇಡಿ ಪ್ಲೀಸ್. ರಂಜಿತ್, ನೀವು ಯಾಕೆ ಈ ರೀತಿ ನನ್ನ ಸಿಕ್ಕಾಕ್ಸ್ತಾ ಇದ್ದೀರಾ? ಒಂದ್ ಕಡೆ ನಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ನನ್ನ ಎಲ್ಲರೂ ಅನುಮಾನದಿಂದ ನೋಡೋ ಹಾಗೆ ಮಾಡ್ತಾ ಇದ್ದೀರಾ. ಯಾವ ಥರ ನ್ಯಾಯ ಇದು? ಮತ್ತೆ ನೀವು ನ್ಯಾಯದ ಪರನೇ ಹೋಗ್ತೀನಿ ಅಂತಂದ್ರೆ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಅಸಾಧ್ಯ. ರಹಸ್ಯ ಗುಟ್ಟಾಗಿದ್ರೆ ಮಾತ್ರ ಜನಗಳ ತಲೆಯಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಓಡ್ತಿರೋದು. ಆಗ ನಿಮಗೆ ಸಿಂಪತಿ ಓಟ್ಸು ತುಂಬ ಈಸಿಯಾಗಿ ಜಾಸ್ತಿ ಸಿಗುತ್ತೆ. ಜನಗಳಿಗೆ ಕ್ಯೂರಿಯಾಸಿಟಿ ಬರೋದಕ್ಕೂ ನಾನು ಮನೆಯವರಿಗೆ ಈ ವಿಷಯನೇ ಹೇಳ್ದಿರೋದಕ್ಕೂ ಏನು ಸಂಬಂಧ ರಂಜಿತ್? ನನಗೊಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ನೀವೆಲ್ಲದ್ರ ಬಗ್ಗೆ ತುಂಬ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮನ್ನ ಎಲೆಕ್ಷನಲ್ಲಿ ಗೆಲ್ಲಿಸೋ ಜವಾಬ್ದಾರಿ ನಂದು. ಸುಮ್ಮನೆ ನಾನು ಹೇಳ್ದಾಗ ಕೇಳಿ, ಎಲ್ಲ ಒಳ್ಳೇದಾಗತ್ತೆ. ಏನು ಒಳ್ಳೇದು ಏನು ಕೆಟ್ಟದ್ದು ನನಗೆ ಅರ್ಥ ಆಗ್ತಿಲ್ಲ. ಈಗ ನಾನು ಮನೆಗೆ ಹೋದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಆರ್ಯ ಮತ್ತು ಸೂರ್ಯ ಅವ್ರು ಸೇರಿಕೊಂಡು ಅವರಿಗೆಲ್ಲ ಏನಂತ ಉತ್ತರ ಕೊಡಲಿ ನಾನು? ಅವ್ರಿಗೆ ಉತ್ತರ ಕೊಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಡೋಂಟ್ ವರಿ ಅತ್ತೆ, ಅವನು ಬಾಯಿ ಮುಚ್ಚೋದಕ್ಕೆ ಮಾವನವರಿದ್ದಾರೆ, ಶೋಭಮ್ಮ ಇದ್ದಾರೆ. ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ನೀವು. ಹಾಗಾದರೆ ನನಗೆ ಇದರಿಂದ ಮುಕ್ತಿನೇ ಇಲ್ವಾ? ಇದೇ ರೀತಿ ನಾನು ಪಡ್ತಾನೆ ಇರಬೇಕಾ? ಬೇರೆ ದಾರಿ ಇಲ್ಲ ಅತ್ತೆ. ನಾನು ಸಾಕ್ಷಿನ ಕಳ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನೆಲ್ಲ ಕಳ್ಕೊಂಡು ಇನ್ನಷ್ಟು ನೋವು ಅನುಭವಿಸೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು ನಾನು. ಮತ್ತೆ ನಿಮ್ಮಗಳಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅತ್ತೆ. ಅಂದರೆ ನೀವು ಯಾವಾಗಲೂ ನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತೀರಾ? ಬರೀ ನಿಮ್ಮ ಮೇಲೆ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರ ಮೇಲೆ, ನಿಮ್ಮ ವಿರೋಧಿಗಳ ಮೇಲೆ. ಅದಕ್ಕೆ ಕಾರಣ ನಿಮ್ಮಗಳ ಶ್ರೇಯಸ್ಸು. ಇದ್ರ ಮೇಲೆ ಪ್ಲೀಸ್ ಏನು ಕೇಳಿಬಿಡಿ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನೀವೇನು ಅನ್ಕೊಳ್ತಾ ಇದ್ದೀರೋ, ಏನು ಮಾಡೋಕ್ಕೆ ಹೊರಟಿದ್ದೀರೋ ಎಲ್ಲ ನಿಗೂಢ. ರಂಜಿತ್, ನನಗೆ ಯಾವುದೇ ತೊಂದರೆ ಆದರೂ
ನೀವಿರ್ತೀರ ಅನ್ನೋ ಭರವಸೆ ನನಗಿದೆ. ನನಗೆ ಯಾವ ತೊಂದರೆನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ. ದಯವಿಟ್ಟು ಈಗ ನನ್ನ ಮನೆ ಬಿಟ್ಬಿಡಿ. ನಾನು ಮೊದಲು ಸೂರ್ಯ ಅವ್ರನ್ನ ನೋಡಬೇಕು. ಸರಿ ಅತ್ತೆ, ನಡಿ. ಏನು ಶಶಾಂಕ್ ಅವರೇ, ಅಮೌಂಟು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಯಿತಾ? ಆದರೂ ನಿಮ್ಮ ಮುಖದಲ್ಲಿ ಆತಂಕ ಕಾಣ್ತಾ ಇದೆ. ಏನೋ ಎಡವಟ್ಟಾಗಿರ್ಬೋದು. ಹೌದು, ನೀವು ಕೊಟ್ಟು ಡೆತ್ ಸರ್ಟಿಫಿಕೇಟ್ ತೊಗೊಂಡು ಬ್ಯಾಂಕ್ ಹೋಗಿ ವಿಚಾರಿಸ್ದೆ. ಆ ರ್ಯಾಸ್ಕಲ್ ಅದಕ್ಕೆ ಮುಂಚೆನೇ ಅಕೌಂಟಲ್ಲಿರೋ ಎಲ್ಲ ದುಡ್ಡು ತೊಗೊಂಡ್ಬಿಟ್ಟಿದ್ದಾನೆ. ಅದು ಹೇಗೆ ನನ್ನ ಮಗಳಿಗೆ ಗೊತ್ತಿಲ್ಲದೆ ಅವ್ನು ತೊಗೊಂಡು ನನಗೂ ಗೊತ್ತಾಗ್ತಾ ಇಲ್ಲ. ಅಕೌಂಟಲ್ಲಿ ₹1 ಬಿಟ್ಟಿಲ್ಲ, ಇಡೀ ಅಕೌಂಟ್ ಖಾಲಿ ಮಾಡಿದ್ದಾನೆ. ಈಸ್ ಟೂ ಕ್ಲೆವರ್ ಆ್ಯಂಡ್ ಇಂಟೆಲಿಜೆಂಟ್. ಏನು ಚಿದಂಬರಂ ಅವರೇ, ನಾನು ನಿಮಗೆ ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ, ನೀವು ನನ್ನ ಶತ್ರುನ ಹೊಗಳ್ತಾ ಇದ್ದೀರಲ್ಲ. ಇದು ಹೊಗಳಿಕೆ ಅಲ್ಲ ಶಶಾಂಕ್. ಅವನು ವಿರೋಧಿ ಇರ್ಬೋದು, ಶತ್ರು ಇರ್ಬೋದು, ಆದರೆ ಅವನ ಪ್ರತಿಭೆನ ನಾವು ಮೆಚ್ಚಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು. ನಿನ್ನೆ ಮೊನ್ನೆ ಬಂದು ನಿಮ್ಮ ಮನೆಗೆ ಸೇರಿಕೊಂಡು ನಿಮ್ಮ ಮಗಳಿಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮನ್ನು ಏಮಾರಿಸಿದಾನಲ್ಲ, ಎಂಥ ಕಿಲಾಡಿ ಇರಬೇಕು. ಹಾಂ, ನಾನೊಂದ್ಸಲಿ ಅವನ ನೋಡಬೇಕಲ್ಲ. ಸರ್ ಪ್ಲೀಸ್, ಅವನ್ನ ನನ್ನ ಮುಂದೆ ಸಾಕಷ್ಟು ಹೊಗಳ್ಬೇಡಿ, ನನಗೆ ತಡ್ಕೊಳಕ್ಕಾಗಲ್ಲ. ಅವನ್ನ ನೋಡಬೇಕು ಅಂತ ಹೇಳಿದ್ರಲ್ಲ, ನೋಡದೇ ಇರೋದೇ ಒಳ್ಳೆಯದು. ಕೋಪ ಮಾಡ್ಕೋಬೇಡಿ. ಹಾವನ್ನ ಮನೆಯಲ್ಲಿ ಸಾಕ್ಕೊಂಡ್ರೆ ಕಚ್ಚದೇ ಇರತ್ತಾ? ನೀವು ಮಗಳ ಮೇಲಿರೋ ಪ್ರೀತಿಗೆ ಅವನು ಗೌರವ ಕೊಟ್ಟಿದ್ದಕ್ಕೆ ಅವನು ನಿಮ್ಮನ್ನು ಲೂಟ್ ಮಾಡ್ತಿದ್ದಾನೆ. ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೀವೇನಾದರೂ ಐಡಿಯಾ ಕೊಡ್ತೀರಾ ಅಂತಲೇ ನಾನು ಇಲ್ಲಿಗೆ ಬಂದೆ. ನಿಮ್ಮ ಅಳಿಯ ಆಗೋಕ್ಕೆ ಬಂದಿರೋವನು ಸಾಮಾನ್ಯದವನಲ್ಲ, ತುಂಬ ಕಿಲಾಡಿ. ಮುಗಿಸ್ಬಿಡಿ. ಕೊಲೆ ಮಾಡೋದಕ್ಕೆ ಅಂತಾನೆ ಕೆಲವು ಸುಪಾರಿ ಕಿಲ್ಲರ್ಸ್ ಇದ್ದಾರೆ. ಅವ್ರಿಗೆ ಡೀಲ್ ಕೊಟ್ಬಿಡಿ, ನಿಮ್ಮ ಹೆಸರು ಎಲ್ಲೂ ಬಾಯಿ ಬಿಡಲ್ಲ. ಎಷ್ಟು ಖರ್ಚಾಗತ್ತೆ? ಜಸ್ಟ್ 20 lakhs. ಈಗ 5 ಕೊಟ್ಟರೆ ಸಾಕು. ಉಳಿದಿರೋ 15 ಲಕ್ಷನ ಕೆಲಸ ಮುಗಿದ ಮೇಲೆ ಕೊಡಿ. ಸೂರ್ಯರೇ, ತುಂಬ ನೋವ್ತಾ ಇದೆಯಾ? ಮನಸ್ಸಿಗಾಗಿರೋ ನೋವು ಮುಂದೆ ದೇಹಕ್ಕಾಗಿರೋ ನೋವು ಹೆಚ್ಚಲ್ಲ ಬಿಡಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಇನ್ನು ಹೇಗೆ ಮಾತಾಡಬೇಕು? ಸೂರ್ಯರೇ, ನನಗೀಗ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋದ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕು. ನಿಮ್ಮಿಂದ ಹೇಳೋದಕ್ಕೆ ಸಾಧ್ಯನಾ? ನನ್ನನ್ನು ಮಾತ್ರ ಬಿಟ್ಟು ನಿಮ್ಮ ಪ್ರಾಣಕ್ಕೆ ಆಪತ್ತಿದೆ ಅಂತ ನಿಮ್ಮನ್ನು ಕರ್ಕೊಂಡು ಹೋದ್ನಲ್ಲ, ಯಾರದು? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ ನೀವು. ಅವನನ್ನ ನೀವು ನೋಡಿದ ತಕ್ಷಣ ನೀವ ಅಂತ ಹೇಳಿದ್ರಲ್ಲ, ಅದರಿಂದನೇ ಗೊತ್ತಾಗ್ತಿದೆ ಅವನು ನಿಮ್ಗೆ ಚೆನ್ನಾಗಿ ಗೊತ್ತಿದ್ದಾನೆ ಅಂತ. ನನಗೇನು ಕೇಳಬೇಡಿ, ನನಗೆ ಖಂಡಿತವಾಗ್ಲೂ ಏನು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ ಅಮ್ಮ. ಯಾಕೆ ಸತ್ಯ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ ಹೇಳಿ? ಡ್ಯಾಡಿನ ಸೇಫಾಗಿ ಮನೆಯವ್ರಿಗೆ ಕರ್ಕೊಂಬಂದ್ರಲ್ಲ, ಆ ಹುಡುಗರಾದ್ರೆ ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲ. ನಿಮ್ಗೇನೂ ಮಾಡಿದೆ, ಡ್ಯಾಡಿನ ಮಾತ್ರ ಅಟ್ಯಾಕ್ ಮಾಡಿ ನಿಮ್ಮನ್ನು ಮಾತ್ರ ಕರ್ಕೊಂಬನ್ನಲ್ಲ, ಅವನು ಯಾರು? ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ? ಗೊತ್ತಿದ್ರು ನಾನು ಹೇಳೋ ಪರಿಸ್ಥಿತಿಲಿಲ್ಲ. ಏನಾಗಿದೆ ನಿಮ್ಮ ಪರಿಸ್ಥಿತಿಗೆ? ಸತ್ಯ ಹೇಳಿಬಿಟ್ರೆ ಅದು ಯಾವನು ಏನು ಮಾಡ್ತಾನೆ ಅಂತ ಹೆದರ್ತಾ ಇದ್ದೀರಾ? ಅದು ಯಾವನೇ ಆಗಿರ್ಲಿಮ್ಮ, ನಾನು ನಿಮ್ಮನ್ನು ಕಾಪಾಡ್ತೀನಿ. ನಿಮ್ಮ ಬೆನ್ಗಾವಲಾಗ ನಾನಿರ್ತೀನಿ. ಇನ್ನೇನು ಬೇಕು ನಿಮಗೆ? ಆರ್ಯ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಈಗಲಾದರೂ ಸತ್ಯ ಹೇಳಿ. ಯಾಕಮ್ಮ ಹಠ ಮಾಡ್ತಿದ್ದೀರಾ? ನೋಡಿ, ಅವರೆಲ್ಲ ಡ್ಯಾಡ್ಗೆ ಹೇಗೆ ಹೊಡೆದಿದ್ದಾರೆ ನೋಡಿ. ಅವ್ರ ಸ್ಥಿತಿ ಆದ್ರೂ ನೋಡಿ ಸತ್ಯ ಹೇಳಿ. ನಿಮ್ಮನ್ನ ಕರ್ಕೊಂಡೋಗಿದ್ದು ರಾಸ್ಕಲ್ ಹೆಸರು ಹೇಳಿ. ಆರ್ಯ, ನೀನೊಬ್ಬ ಪೊಲೀಸ್ ಆಫೀಸರ್, ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು. ಮತ್ತಿದೇನೋ ಮಾಡ್ತಾನೆ ಅವನು. ಅಷ್ಟೊಂದು ಕೇಳ್ಕೊಳ್ತಾ ಇದ್ರು, ಸತ್ಯ ಹೇಳೋದಕ್ಕೆ ಹಿಂದೆ ಮುಂದೆ ಮಾಡಿದ್ರೆ? ನಾನು ಸತ್ಯ ಹೇಳಿದ್ರೆ ಎಲ್ಲರೂ
ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಅಮ್ಮ ಪ್ಲೀಸ್, ನನಗೆ ಯಾರು ಒತ್ತಾಯ ಮಾಡಬೇಡಿ, ಯಾವ ಪ್ರಶ್ನೆನೂ ಕೇಳಬೇಡಿ.